ಪ್ರಕಾಶ್ ಅವರು ಚೆನ್ನಾಗಿ ಹೇಳಿದ್ದಾರೆ. ಇದಕ್ಕೂ ನಿಮಗೂ ಏನು ಸಂಬಂಧ ಅನ್ನೋದು ನನಗೆ ಮಾಧ್ಯಮ ಸೋಷಿಯಲ್ ಮೀಡಿಯಾ ಇದು ಮಾತಾಡಿದ್ದು ನಿಮ್ಮ ಪ್ರಶ್ನೆ ಕೇಳ್ಬಿಟ್ಟು ಓಕೆ ಕೇಳಿ ನಿಮ್ಮ ಕ್ಲಾರಿಫಿಕೇಶನ್ ಏನು. ಹೌದು, ನಾನು ನಿಮಗೆ ಕಳಿಸಿರೋ ಇನ್ವೈಟ ನನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡ್ರು ಇನ್ವೈಟ ಮಾಧ್ಯಮ ಮಿತ್ರರೇ ಕೊಡಿ. ನನಗೊಂದು ರಿಕ್ವೆಸ್ಟ್ ಇದೆ, ಅಲ್ಲ ಒಂದ್ ನಿಮಿಷ ರಿಕ್ವೆಸ್ಟ್ ಇದೆ. ಒಬ್ಬೊಬ್ಬರ ಕೇಳಿ ಬೇಜಾನ್ ಇದೆ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಯಾರದು ಹೌದು, ನನಗೆ ಟೈಮ್ ಇದೆ. ಪ್ರಶ್ನೆಗೆ ಉತ್ತರ ಬೇಕಾಯ್ತು. ನಮಸ್ಕಾರ ಮಾಧ್ಯಮ ಮಿತ್ರರೇ, ಧರ್ಮಸ್ಥಳ ಪ್ರಕರಣ ಹಾಗೂ ನನ್ನ ಕುರಿತಾಗಿ ನೀಡಿರುವ ಹೇಳಿಕೆಯ ಹಿನ್ನೆಲೆಯಲ್ಲಿ ನಿಮ್ಮ ಜೊತೆ ವಿಚಾರಣೆಗಳನ್ನು ಹಂಚಿಕೊಳ್ಳಬೇಕಾಗಿದೆ. ದಿನಾಂಕ 17/11/10 ಪತ್ರಿಕಾಗೋಷ್ಠಿಗೂ ಭೇಟಿಯಾಗಬೇಡಿ. ಬ್ರಾಕೆಟ್ ಅಲ್ಲಿ ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ. ಏನ್ ಪ್ರಾಬ್ಲಮ್ ಇದ್ರಲ್ಲಿ ನಿಮ್ಗೆ? ನೀವಲ್ಲ ತಾನೆ ನಿಮ್ ಕೇಳಿಲ್ಲ. ನಾನು ಮಾರ್ಕೊಂಡವ್ರು ಯಾರು ಅಂತ ನನಗೆ ಗೊತ್ತು. ಯಾರು ನೋಡಿ, ನೀವು ಪ್ರಶ್ನೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀರಿ? ಮಾಧ್ಯಮ ಮಿತ್ರರು ಅಂತ ಹೇಳಿದ ನೀವಲ್ವಾ? ಅಲ್ಲ, ಯಾವುದು? ಹೌದು 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 ಹೌದು, ನಾನೇ ಅದಕ್ಕೆ ಬಂದಿರೋದು ನಾನಿಲ್ಲಿ. ಹಾ, ಕೆಲವರು ಇದ್ದಾರೆ, ಅದು ಮಾಧ್ಯಮಗಳಿವೆ. ಹೇಳಾಕ್ಬಿಡ್ರಿ, ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಕಾಯ್ಬೇಕು. ಆದ್ಮೇಲೆ ಉತ್ತರ ಒಂದು ಪ್ರಶ್ನೆ ಕೇಳಿದಿರಿ, ಉತ್ತರ ಕೊಡಕ್ಕೆ ಅಲ್ಲೇ ಬರ್ತಾ ಇಲ್ಲ. ಎಲ್ಲ ಯಾರು ಹೋಗ್ತಾ ಇಲ್ಲ. ನಾನಿವಾಗ ಮಾತನಾಡಿ ಮಾಡ್ತಾರೆ, ನಾನು ಮುಚ್ಚೋದಕ್ಕೆ ಬರಲಿಲ್ಲ. ಕೇಳಿಸ್ಕೊಳ್ತೀರಲ್ವಾ? ಬಿಡ್ತಾ ಇದ್ದೀವಿ. ನೀವು ಹಚ್ಕೊಂಡು ಆನ್ಸರ್ ನಾನು ಕೊಡಲ್ಲ, ನನಗೆ ಗೊತ್ತಿರೋ ಆನ್ಸರೇ ನಾನು ಕೊಡೋದು ಅಲ್ವಾ? ನೀವು ಏನೇನೋ ಹೇಳಿದ್ರೆ ಅಂತ ಹೇಳಕ್ಕಿಲ್ಲ, ನಾವು ಉತ್ತರ ಕೊಡ್ತೀವಿ, ಕೇಳಿಸ್ಕೊ. ನಾನೊಂದು 4 ದಶಕಗಳಿಂದ ನನಗೆ ಮಾಧ್ಯಮಗಳು ಬಂತು. ನೀಟಾಗಿ ಆಗ್ತದೆ. ಸಿಂಪಲ್ 15 ಜನ ಜಗಳ ಆಡಕ್ ಬಂದಿದ್ರೆ ನಾನ್ ರೆಡಿ ಇಲ್ಲ. ನೀವು ಜಗಳ ಆಡಕ್ ಬಂದಿದ್ರೆ ನಾನ್ ರೆಡಿ ಇಲ್ಲ.
ಕೇಳ್ಬೇಕು ಬೇಡ ನಾನು ಉತ್ತರಿಸಕ್ಕೆ ಬಿಟ್ಟಿದೆ ತಡ್ತಾನೆ ಇದ್ರೆ ನಾನು ಏನ್ ಮಾಡಿ ಅದಕ್ಕೆ ಉತ್ತರ ಕೊಡ್ತೀನಿ ಸ್ವಾಮಿ. ನಾನು ಪತ್ರಿಕಾಗೋಷ್ಠಿ ಕರೆದು ಬೇರೆ ನೋಡಿ, ಎರಡು ತರದ ರಿಪೋರ್ಟ್ ಬರುತ್ತೆ ಮಾಧ್ಯಮಗಳಲ್ಲಿ. ನಾನು ಒಂದು 4 ದಶಕಗಳಿಂದ ನಾನು ಭಾರತ ದೇಶದ ಎಲ್ಲಾ ಭಾಷೆಯ ಮಾಧ್ಯಮಗಳ ಜೊತೆ ಇದೆ. ಮಾರಿಕೊಂಡ ಮಾಧ್ಯಮ ಅನ್ನೋದು ಲೇವಡಿ ಮಾತ್ರ ಅಲ್ಲ, ನನ್ನ ನೋವು, ನನ್ನ ಆತಂಕ ಕೂಡ. ಯಾಕಂದ್ರೆ ಸಾಕಷ್ಟು ಜನ ಗೆಳೆಯರಿದ್ದಾರೆ, ನನಗೆ ಫೋನ್ ಮಾಡ್ತಾರೆ, ಪ್ರಕಾಶ್ ಬಗ್ಗೆ ಬರೆಯಕ್ಕಾಗಲ್ಲ, ನಮ್ಮ ಅಸಹಾಯಕತೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಾಲೀಕರು ಬರೆಯಕ್ಕಿಲ್ಲಲ್ಲ. ನನಗೆ ಅರ್ಥ ಆಗತ್ತೆ. ಇದು ಟ್ರಾಜಿಡಿ ಆಫ್ ದಿಸ್ ಕಂಟ್ರಿ. ಇವತ್ತು ಯಾವ ಮಾಧ್ಯಮ ತೆಗೆದ್ರು ಅದು ಯಾರಿಗೆ ಸೇರಿದ್ದು ಅಂತ ಗೊತ್ತಾಗುವಷ್ಟಾಗಿದೆ. ಅವ್ರುಗಳು ನನ್ನ ಮೇಲೆ ಮಾಡೋ ಹಲ್ಲೆ. ಇವಾಗ ಈ ಕೇಸ್ನಲ್ಲಿ ಕೆಲವು ಕಡೆ ಒಂದು ರಿಪೋರ್ಟ್ ಬರುತ್ತೆ, ಕೆಲವು ಕಡೆ ಇದನ್ನ ಇನ್ನೊಂದು ತರ ಕೇಳುತ್ತೆ. ಪ್ರಕಾಶ್ ಅವರು ಚಿನ್ನಯ್ಯ ಹೇಳಿದ್ದಾರೆ, ಇದಕ್ಕೂ ನಿಮಗೂ ಏನು ಸಂಬಂಧ ಅನ್ನೋದು ನನಗೆ ಮಾಧ್ಯಮ. 200 ಕೋಟಿ ಪುಂಡೆ ಗ್ಯಾಂಗ್ ಎಷ್ಟು ತಿಂದಿರಬೇಕು ಇವನು ಹಿಂದೂ ವಿರೋಧಿರೋದಿಲ್ಲ, ಅದು ಮಾಧ್ಯಮ ಅಲ್ಲ ನನಗೆ. ಯಾರು ಅದ್ರ ಹಿಂದೆ ಬೇರೆ ಇದೆ ಆ ತರ ಪ್ರಶ್ನೆ ಕೇಳಿದ್ರೆ ಅಂಥವ್ರು ಅಂತ. ನಿಮಗೆ ಪ್ರೆಸ್ ಕ್ಲಬ್ ಅಲ್ಲಿ ನಾನು ಕಳಿಸಿರೋ ಇನ್ವೈಟ್ ನಲ್ಲಿ ಈ ಮಾತಿಲ್ಲ. ಆದ್ರೆ ಜಾಲತಾಣದಲ್ಲಿ ಮಾಧ್ಯಮಗಳಿವೆ ಮಾಡ್ಕೊಂಡ್ರು. ನಾನು ಜಾಲತಾಣಗಳಲ್ಲಿ ಹಾಕಿದಾಗ ನಾನು ಅಲ್ಲ ಹಾಕ್ತೀನಿ, ಹಾಕೊಂಡ್ರೆ ನಿಮಗೆ ನಾನು ಅಫಿಷಿಯಲ್ ಆಗಿ ಈ ಪ್ರೆಸ್ ಕ್ಲಬ್ ನಲ್ಲಿ ಬುಕ್ ಮಾಡಿದಾಗ ಮತ್ತೆ ಇಲ್ಲಿರುವ ವಾಟ್ಸಪ್ ನಲ್ಲಿ ಇಲ್ಲಿರುವ ಮಾಧ್ಯಮ ಮೆಂಬರ್ಸ್ಗೆ ಕಳಿಸಿದಾಗ ಆ ಮಾತಿಲ್ಲ. ನಾನು ತುಂಬಾ ಕ್ಲಿಯರ್ ಆಗಿರುತ್ತೆ ಬಗ್ಗೆ. ನನಗೆ ಅದ್ರ ಬಗ್ಗೆ ಇಲ್ಲ. ಐ ಹ್ಯಾವ್ ಕಾಲ್ಡ್ ಬಂಧುಗಳೇ, ನನ್ನ ಮಿತ್ರರೇ, ಬಾಂಧವರೇ ತಲೆಗಳಿವೆ. ಬಟ್ ನಾನು ಜಾಲತಾಣದಲ್ಲಿ ಹೋದಾಗ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿಕೊಟ್ಟ ಮಾಧ್ಯಮಗಳಿವೆ, ಅವ್ರಿಗೂ ನಾನು ಉತ್ತರ ಕೊಡ್ಬೇಕಾಗಿದೆ. ಯಾರು ಒಂದು, ಯಾಕಂದ್ರೆ ಇವಾಗ ಅವನು ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ, ಧರ್ಮಸ್ಥಳ ಪ್ರಕಾರ ನಡೆದಿದೆ, ಅವನು ನನ್ನ ಹೆಸರಿಗೆ ಹೇಳಿದ್ದಾನೆ, ಅದಕ್ಕೆ ನಾನು ಕರೆದಿದ್ದೀನಿ ಪ್ರೆಸ್ ಮೀಟ್. ಯಾಕಂದ್ರೆ ನಾನು ಉತ್ತರಿಸ್ಬೇಕು, ಚಿನ್ನಯ್ಯ ಹೇಳಿದ್ದು ಸರಿನಾ, ಹೇಳಿದ್ದು ನಿಜಾನಾ, ಅದು ಕೊಡ್ಬೇಕು. ಆದ್ರೆ ನಾನು ಉತ್ತರ ಕೊಡೋದಕ್ಕೆ ಮುಂಚೆ ಕೆಲವು ಮಾಧ್ಯಮಗಳು ಇದೆ ಅಂದಾಗ ನಾನು ಉತ್ತರ ಕೊಡ್ಬೇಕಲ್ಲ. ಆಗ ಕೆಲವು ಮಾಧ್ಯಮ ಜಾಲತಾಣಗಳಲ್ಲಿ ಅದನ್ನ ತಿರುಚಿ ಇವನು ಹಿಂದೂ ವಿರೋಧಿ, ಇವನು ದ್ವಂದ್ವ ವ್ಯಕ್ತಿತ್ವ. ಸೊ ನಾನು ಮೊದಲು ಮಾಡಿರುವ ಮಾಧ್ಯಮಗಳಿಗೆ ಉತ್ತರ ಕೊಟ್ಟು ಆಧಾರದ ಮಾಧ್ಯಮಗಳಿಗೆ ಉತ್ತರ ಕೊಡಬೇಕಾಗಿರೋದ್ರಿಂದ ನಾನು ಪ್ರೆಸ್ ಕ್ಲಬ್ ನಲ್ಲಿ ಕಳಿಸಿರೋ ಇನ್ವೈಟ್ ನಲ್ಲಿ, ಅಫಿಷಿಯಲ್ ಇನ್ವೈಟ್ ನಲ್ಲಿ, ಪ್ರೆಸ್ ಕ್ಲಬ್ ನಲ್ಲಿ ಇರುವ ಮೆಂಬರ್ಸ್ ಇರುವವರೆಗೆ ನಾನು ನೇರವಾಗಿ ಒಂದು ಮಿಷನರಿ ಅಂತಾನೆ ಕಳಿಸ್ತೀನಿ. ಆದ್ರೆ ನನ್ನ ಟ್ವಿಟರ್ ನಲ್ಲಿ ನನಗೆ ಬೇರೆ ಬೇರೆ ಮಾಧ್ಯಮದವರು ಅಟ್ಯಾಕ್ ಮಾಡ್ತಿರೋದ್ರಿಂದ ಅವ್ರು ನಿಮಗೂ ಬನ್ನಿ, ನೀವು ಬನ್ನಿ ಅಂತ ಅವ್ರು